ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಮಕ್ಕಳು ಸುಳ್ಳು ಹೇಳಲ್ಲ, ಅವರು ದೇವರ ರೀತಿ. ಮಕ್ಕಳಿಗೆ ಈ ಸುಳ್ಳು ಕಪಟ ಏನೂ ಗೊತ್ತಿಲ್ಲ ಹೀಗಂತ ಬಹುಶಃ ನಾವು ನಂಬಿದೀವಿ ಅಷ್ಟೇ. ಆದರೆ ಈಗಿನ ಮಕ್ಕಳು ಒಬ್ಬ ಮಕ್ಕಳ ಅವರು ಕೋಟೆನಾಡು ಚಿತ್ರದುರ್ಗದಲ್ಲಾಗಿರುವಂಥ ಘಟನೆ ಬಗ್ಗೆ ಗೊತ್ತಾದರೆ ಖಂಡಿತ ನೀವು ಹೀಗೆ ಅಂತೀರಿ. ಇಡೀ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದಂಥ 5ನೇ ಕ್ಲಾಸ್ನ 2 ಮಕ್ಕಳ ಕಿಡ್ನ್ಯಾಪ್ ಕತೆಗೆ ಸಿಕ್ಕಿರುವಂಥ ಟ್ವಿಸ್ಟ್ ಇದೆಯಲ್ಲ, ಅಬ್ಬಬ್ಬ ಅಂತ ಬಾಯಿ ಮೇಲೆ ಬೆರಳಿಡಬೇಕು. ಈ ಮಕ್ಕಳದ್ದು ಸೊಂಟದಲ್ಲಿ ನೆಟ್ ಚಡ್ಡಿನೂ ನಿಲ್ಲದೆ ಇರುವಂಥ ಏಜು. ಆದರೆ ಈ ಮಕ್ಕಳು ಯೋಚನೆ ಮಾಡಿರೋ ರೀತಿ ಬಹುಶಃ ಸಿನಿಮಾ ಡೈರೆಕ್ಟ್ರು ಯೋಚನೆ ಮಾಡಲ್ವೇನೋ. ಖತರ್ನಾಕ್ ಸ್ಕ್ರೀನ್ ಪ್ಲೇ ಜೊತೆಗೆ ಖತರ್ ಡೈಲಾಗ್. ಕತೆನ ಶುರು ಮಾಡೋಣ ಬನ್ನಿ. ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕತೆ. ಇಲ್ಲಿನ ಶಾಲೆಯೊಂದರಲ್ಲಿ ನವೋದಯ ಪರೀಕ್ಷೆಗೆ ಮಕ್ಕಳಿಗೆ ಶಿಕ್ಷಕರು ಟ್ಯೂಷನ್ ಹೇಳ್ಕೊಡ್ತಾ ಇದ್ರು. ಆದರೆ ಮೊನ್ನೆ ಡಿಸೆಂಬರ್ 31ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಒಂದು ಶಾಕಿಂಗ್ ಇನ್ಸಿಡೆಂಟ್ ಆಗ್ಬಿಡುತ್ತೆ. ಟ್ಯೂಷನ್ಗೆ ಅಂತ ಬಂದಿದ್ದಂಥ 2 ಮಕ್ಕಳು ಶೌಚಾಲಯಕ್ಕೆ ಹೋದಾಗ ಏಕಾಏಕಿ 4 ಜನ ಮುಸುಕುದಾರಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಸಾಯನಿಕವನ್ನ ಸ್ಪ್ರೇ ಮಾಡಿ ಕಿಡ್ನ್ಯಾಪ್ ಮಾಡಿಬಿಟ್ಟಿದ್ರು. ಆದರೆ 10 ಕಿಲೋಮೀಟರ್ ದೂರ ಹೋಗ್ತಾ ಇದ್ದ ಹಾಗೆ ಕಿಡ್ನಾಪರ್ಸ್ಗೆ ನಾವು ಬೇರೆ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿದೀವಿ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಡು ರಸ್ತೆಯಲ್ಲೇ ಮಕ್ಕಳಿಬ್ಬರನ್ನ ಇಳಿಸಿ ಅವ್ರು ಎಸ್ಕೇಪ್ ಆಗಿದ್ರು. ಹೀಗಂತ ಕಿಡ್ನ್ಯಾಪ್ ಕಥೆಯನ್ನ ಹೇಳಿದ್ದು ಬಚಾವಾಗಿ ಬಂದಿದ್ದಂಥ ಈ ಹುಡುಗರೇ. ಬಾತ್ರೂಮ್ ಅಂತ ಬಂದ್ವಿ. ಬಂದಾಗ ಆ ವ್ಯಾನ್ ನಿಂತಿತ್ತು. ಹೋಗ್ಬೇಕಾದ್ರೆ ಓಡಕಂಬ ಅಂದೆ. ಇವನು ಬೇಡ ಮೆಲ್ಲಿಕ್ಕೆ ಹೋಗೋಣ ಏನಾಗಲ್ಲ ಅಂದ. ಅಷ್ಟ ಬಂದು ಏನು ಒಂದು ಹೆಜ್ಜೆ ಇಕ್ಬೇಕು ಅಂತ ನಾನು ಇಕ್ತೆ. ಅಷ್ಟ ಬಂದು ಹಿಡ್ಕೊಂಡ್ಬಿಟ್ರು. ಇವನು ಹಿಂದಕ್ಕೆ ತಿರುಗಿ ನೋಡ್ದ, ಸ್ಪ್ರೇ ಹೊಡ್ಬಿಟ್ರು ಇವನು ಮಕ್ಕಕ್ಕೆ. ಇವ್ರು ಹಂಗೆ ಬಿದ್ಬಿಟ್ಟು ಮೂಟೆ ತಪ್ಪೋದ್ವಿ ಇಬ್ರು. ವ್ಯಾನಾಗ ಹಾಕೊಂಡು ಹೋಗ್ಬೇಕಾರೆ ಒಳ್ಳೆದಿ ಕ್ರಾಸ್ನಾಗ ಎತ್ತಾಕ್ತು. ಎತ್ತಾಕ್ದಾಗ ಫೋನ್ ಮಾತಾಡ್ತಿದ್ರು. ಏನ್ ಮಾತಾಡ್ತಿದ್ರು? सारे कुत्ता पागल उसको नहीं, उसको जोड़ दो, दूसरे को पकड़ने क्या पकड़ लिया अंदर. ಆಮೇಲೆ ಏನಾಯ್ತು? ಆ ಕಡೆಯಿಂದ ಹೇಳಿದ್ದು ಇವರು ಓ ಸರಿ ಅಂದ್ರು. ಅಲ್ಲಿ ಇಳಿಸಿ ನಮ್ಮ ಮುಂದೆ ದುಗ್ಬಿಟ್ಟು ಹಂಗೆ ಹೋದ್ರು. ಕಣ್ಣಿಗೆ ಹೋಗ್ಬೇಕಾದ್ರೆ ಸ್ಪ್ರೇ ಹೊಡೆದು ಹೋದ್ರು. ಯಾಕೆ ನೋಡ್ಕೊಂತಾರ ಅಂತ. ನಂಬರ್ ಏನು ನೋಡ್ಲಿಲ್ಲ ನೀವು? ಯಾವ ಕಾರಣಕ್ಕೆ MH53 ನಂಬರ್ ಅಷ್ಟೇ ನೋಡಿದ್ರೆ ಪ್ಲೇಟ್ ನಂಬರ್. ಎಷ್ಟು ಜನ ಇದ್ರು? 4. ಪಾಪ ಬಾಲಕ ಹೇಳ್ತಾ ಇರೋ ಕತೆ ಕೇಳಿದ್ರೆ ಭಯ ಆಗುತ್ತಲ್ಲ. ಭಯ ಪಟ್ಟಿದ್ರು ಕೂಡ ಬರೀ ಈ ಮಕ್ಕಳ ಹೆತ್ತವರು ಮಾತ್ರ ಅಲ್ಲ, ಶಿಕ್ಷಕರು ಮಾತ್ರ ಅಲ್ಲ, ಬೇರೆ ಪೋಷಕರು ಕೂಡ ಹೆದರ್ಕೊಂಡ್ಬಿಟ್ಟಿದ್ರು. ಆ ನಂತರ ಸ್ಥಳಕ್ಕೆ ಪೊಲೀಸರು ಹೋಗ್ತಾರೆ, ಮೀಡಿಯಾದವ್ರು ಹೋಗ್ತಾರೆ. ಎಲ್ರಿಗೂ ಮಕ್ಕಳು ಹೇಳಿದ್ದು ಇದೇ ಕಥೆನ. ಕಿಡ್ನಾಪ್ ಆದಂಥ ಮಕ್ಕಳು ಬಚಾವಾದ್ರು ಅಂಥೇಳಿ ಪೊಲೀಸರು ಸುಮ್ಮನೆ ಕೂರೋಕ್ಕಾಗತ್ತಾ? ಪರಿಶೀಲನೆ ಶುರು ಮಾಡ್ತಾರೆ. ಆದರೆ ಮಕ್ಕಳು ಹೇಳಿದಂಥ ರೂಟ್, ಓಮಿನಿ ವೆಹಿಕಲ್, ಮಹಾರಾಷ್ಟ್ರ ನಂಬರ್, ಇದರ ಬೆನ್ನು ಬಿದ್ದಂಥ ಪೊಲೀಸರಿಗೆ ಕೊನೆಗೆ ಆಗಿದ್ದು ಶಾಕ್. ಬರೀ ಶಾಕ್ ಅಲ್ಲ, ಮರ್ಮಾಘಾತ. ಯಾಕಂದ್ರೆ ಈ ಮಕ್ಕಳು ಹೇಳಿದ್ದು ಸಿನಿಮಾ ಕಥೆನ. ಈ ಕತೆಗೆ ಅವರೇ ಸ್ಟೋರಿ ರೈಟರ್ಸು, ಅವರೇ ಡೈರೆಕ್ಟರ್ಗಳು, ಅವರದ್ದೇ ಸ್ಕ್ರೀನ್ ಪ್ಲೇ. ಈ 2 ಮಕ್ಕಳು ಹಿರಿಯೂರಿನ ಶಾಲೆಯೊಂದರಲ್ಲಿ 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ರು. ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೆ ಟೀಚರ್ಸ್ ಪ್ರಾಜೆಕ್ಟ್ ವರ್ಕ್ನ ಕೊಟ್ಟಿದ್ರಂತೆ. ಶಾಲೆ ಆದಮೇಲೆ ಇದೆಲ್ಲ ಮಾಮೂಲು ತಾನೆ. ಆದರೆ ಇವರಿಬ್ರು ಪ್ರಾಜೆಕ್ಟ್ ವರ್ಕ್ನ ಕಂಪ್ಲೀಟ್ ಮಾಡಿರಲಿಲ್ಲ. ಎಲ್ಲಿ ಗೊತ್ತಾದರೆ ಮೇಷ್ಟ್ರು ಟೀಚರು ಹೊಡೆದು ಬಿಡ್ತಾರೋ ಅನ್ನುವಂಥ ಭಯ ಮಕ್ಕಳಿಗೆ. ಅದಕ್ಕೆ ಹೆದರಿ ಭಯಾನಕವಾಗಿ ತಲೆ ಓಡಿಸಿ ಈ ಕಿಡ್ನಾಪ್ ಕತೆನ ಕಟ್ಬಿಟ್ರು. ಮಧ್ಯೆ ಹಿಂದಿ ಡೈಲಾಗ್ ಬೇರೆ. ಸಾಲೆ ಕುತ್ತಾ ಪಾಗಲ್ ಉಸ್ಕೋ ನೈ ಉಸ್ಕೋ ಚೋಡ್ ದೋ ದೂಸರೆ ಕೋ ಪಕಡ್ನಾ ಹೇ ಕ್ಯಾ ಪಕಡ್ ಲಿಯಾ. ಎಂಥ ಕಿಲಾಡಿ ಮಕ್ಕಳು ರೀ. ಕಿಡ್ನಾಪ್ ಹಿಂದಿನ ಈ ಸತ್ಯ ಗೊತ್ತಾದ ಮೇಲೆ ಪೊಲೀಸರು ತಲೆ ಮೇಲೆ ಕೈ ಹೊತ್ತು ಕೂತ್ಬಿಟ್ಟಿದ್ದಾರೆ. ಚಡ್ಡಿ ಹಾಕೊಳ್ಳೋಕ್ಕೂ ಬರ್ದೇ ಇರೋ ಮಕ್ಕಳು ಇಂಥ ಕಿಲಾಡಿ ಕೆಲಸ ಮಾಡಿ ನಮ್ಮನ್ನೇ ಯಾಮಾರಿಸ್ಬಿಟ್ರಲ್ಲ ಅಂತ. ಅಲ್ಲ, ಸ್ಕೂಲಲ್ಲಿ ಹೋಮ್ವರ್ಕ್ ಮಾಡದೇ ಇದ್ದಾಗ ನಾನು ಸುಳ್ಳು ಹೇಳಿದ್ದೀನಿ, ನೀವು ಸುಳ್ಳು ಹೇಳಿರ್ಬೋದು, A2 ತಿಂದಿರಬಹುದು. ಆದರೆ ಇಂಥ ಖತರ್ನಾಕ್ ಐಡಿಯಾ ಮಾಡೋದಾ? ಈ ಮಕ್ಕಳು ಯಾಮಾರಿಸಿದ್ದು ಬರೀ ಶಿಕ್ಷಕರನ್ನಲ್ಲ, ಅವರೂರನ್ನ, ಜಿಲ್ಲೆನ, ಪೊಲೀಸರನ್ನ. ಏನು ಹೇಳ್ಬೇಕು ಹೇಳಿ ಇಂಥ ಮಕ್ಕಳಿಗೆ? ಮತ್ತಷ್ಟು ಡಿಜಿಟಲ್ ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.